ಇರ್ಬೇಡ ಕಣ ನೀನು, ಇರಬೇಡ. ನನ್ನ ಸೊಸೆನ ನೋಡ್ಕೊಂಡು ನಾನು ನಿಮ್ಮಮ್ಮ ಹೆಂಗೆ ಇರ್ತೀವಿ. ನನ್ನ ಸೊಸೆನ ನೋಡ್ಕೊಂತೀವಿ ನಾವು. ಇವತ್ತು ಕಷ್ಟ ಜೀವಿ, ಕಷ್ಟ ಬೀಳ್ತೈತೆ. ಮೊದಲು ಬುದ್ಧಿ ಇಲ್ದಲೇ ಇರ್ಬೋದು, ಈಗ ಬುದ್ಧಿವಂತಿಕೆಯಿಂದನ ದುಡಿಬೇಕು ಅಂತ ಇಂಥ ಟೈಮ್ನಾಗ ಹೋಗಿ ಆ ಅಮ್ಮ ದುಡಿತೈತೆ ಅಂತಂದರೆ ಗ್ರೇಟ್ ಕಾಣಲ್ಲ. ನಡಿಯ, ನೀನು ಇರಬೇಡ, ನಡಿಯ. ಬರೀ ಮನೆಯಿಂದ ಹಸಿಗೆ ಹೋಗು ಅಂತೀಯಪ್ಪ. ಏನು ಹಂಗೆ ನೀನೇನು ಹೆಂಗೆ ಬೈತಿರ್ತೀಯ? ಏನು ಮನೆಯಿಂದ ಹಸಿಗೆ ಹೋಗು ಅಂತ ಯಾಕೆ? ನಡಿಯಲ್ಲ ಹಸಿಕೆ, ನಡಿಯ. ಸುಮ್ಮನೆ ಹೋಗ್ತಾ ಇರ್ಬೇಕು, ಮಾತಾಡ್ಬೇಡ. ನನಗೆ ಯಾಕೆ ಬೋಧೋ ಸಿಟ್ಟು ಬತ್ತೈತೆ ಕಣ ನೀನು ನೋಡ್ಬಿಟ್ರೆ. ನಿಜವಾಗ್ಲೂ ನನಗೆ ಸಿಟ್ಟಿಗೆ ಏನು ಮಾಡಿಬಿಡೋಣಪ್ಪ ಅನ್ನಿಸ್ತೈತೆ. ನಡಿ ಹಸಿಕೆ. ಸುಮ್ಮನೆ ನಾವು ಮಾತಾಡೋಕ್ಕಾಗಲ್ಲ, ಹೇಳಿದ್ದು ಹೇಳೋಕ್ಕಾಗಲ್ಲ, ಆಗ್ಲಲ್ಲನ. ಸುಮ್ಮನೆ ಹೋಗ್ತಾ ಇರು, ಏನು ಟೆನ್ಷನ್ನೇ ಬೇಡ. ಬರಬೇಡ ನೀನು, ಬರಬೇಡ ಇಲ್ಲಿ. ಮನೆ ಒಳಗೆ ಕಾಲು ಇಕ್ಕೊಡು ನೋಡಿ ಹೇಳಿರ್ತೀನಿ. ಇಲ್ಲೆಲ್ಲೂ ಬಿಡ್ಕೊಂಬಲ್ಲ. ನಾವೇನತ್ತ ಬಿಡತ್ತ ಬುದ್ಧಿವಂತ ಆದ ಅಂತ ಹೇಳಿ ಕೈಯಾಗ ದುಡ್ಡು ಕೊಟ್ರೆ 50,000 ದುಡ್ಡು ಕಾಳದಲ್ಲ, ತೊರಗಲ್ಲ 50,000 ದುಡ್ಡು ಇಸ್ಕೊಬರಾಗ. ನೋಡ ಇವಾಗ ಯಾರ್ತಾಗ ಇಸ್ಕೊಬತ್ತೀಯ? ಇಸ್ಕೊಬರೋ. ನಿನ್ನ ಗಂಡ್ಸಾಗಿದ್ರೆ 50,000 ಇಸ್ಕೊಬರಲ್ಲ. ಬರ್ಕೊಡ್ದು ನಿನ್ನ ಮನೆಯಕ್ಕೆ. ನಡಿ ಅದಕ್ಕೆ. ಏನೋ ಬಂದಿದೆಯಾ ಅಂದ್ರೆ ನಾನೇನು ಸಹಿಸಲ್ಲ ನೋಡಿ ಹೇಳಿರ್ತೀನಿ. ಓ ಏನೋ ಬಿಡತ್ತ ಬುದ್ಧಿವಂತ ಆಗ್ತಾನೆ ಅಂತ ನಾವು ಅಂದ್ಕೊಂಡಿದ್ರೆ ಇಸ್ಕೊಬರಾಗ 50,000 ದುಡ್ಡು. ಆ ದುಡ್ಡು ಕಳ್ದಿರೋ ದುಡ್ಡು ತರೋವರೆಗೂ ನಾನೇನು ಸುಮ್ಮನಿರಲ್ಲ. 70,000 ಎಕ್ಸ್ಟ್ರಾ 50,000 ಮೊದಲೆಲ್ಲ ಕಳ್ದಿರೋದು ಎಲ್ಲ ಒಂದು 60-70,000 ದುಡ್ಡು ಆಗುತ್ತೆ ನಿನ್ನ ಯೋಗ್ಯತೆಗೆ. 50,000 ದುಡ್ಡು ತಗೊಂಡು ನೀನು ಮನೆ ಬಾ. ನಡಿಯಲ್ಲ ಸಿಕ್ಕ ತಗೊಂಡು ಬಾ ಅಂತ ಹೇಳಿಲ್ವಲ್ಲ ನಾವು, ಅದಕ್ಕೆ ನೀನು ಸದರ ತಗೊಂಡಿದ್ದೀಯ. ಓ ನೀನು ಯಾಕೆ ನಾವು ಭಾಳ ಇದು ಮಾಡ್ತೀಯ? ದುಡ್ಡು ಬಿಡಿಸ್ಕೊಂಬರಕ್ಕೆ ಹೋಗ್ಯವ್ರೆ ಅಂತ ಏನು ಸುಮ್ಮನೆ ಮಾತಾಡ್ತಾನೆ. ನನಗೆ ಬೆಲೆ ಇಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ. ಯಾಕಪ್ಪ? ಯಾಕೆ? ನೀವು ದುಡ್ಡು ಬಿಡಿಸ್ಕೊಂಬರಕ್ಕೆ ಹೋದ್ರಲ್ಲ, ಅದಕ್ಕೆ ಏನು ಸುಮ್ಮನೆ ಮಾತಾಡ್ತಾ ಇದ್ದಾನೆ. ಹೋಗ್ಯವ್ರೆ ನಾವು ಇಸ್ಕೊಬತ್ತೀನಿ ಅಂತ. ನಾನು ಅದಕ್ಕೆ ಹೋಗಿ ಕುಡ್ದು ಅಂತ ಇಲ್ಲಿ ಅಡ್ಡ ಹಾಕೊಂಡಿದ್ದೆ. ನೀವು ಬಂದು ಅಲ್ಲಿ ನೀವು ಬಿಡಿಸೋದನ್ನೇ ಕಿತ್ಕೊಂಡು ಹೋಗ್ಬಿಡೋನು. ಅದಕ್ಕೆ ಅಡ್ಡ ಹಾಕೊಂಡಿದ್ದಕ್ಕೆ ಬೈಕ್ ಬಂದಂಗೆ ಮಾತಾಡ್ದೆ. ಅದಕ್ಕೆ ಮನೆಯಾಗಿರ್ಬೇಡ ನಡಿಯಲ್ಲ ಅಂತೇಳಿ ಅದಕ್ಕೆ ಆಚೆಗೆ ಕಳಿಸಿದ್ದೀನಿ. ಅವನು ಈಗ ಸ್ವಾತಿ ಕಳೆದಿರೋ ದುಡ್ಡು ಏನಾಯ್ತಮ್ಮ, ಈಗ 50-60 ರೂಪಾಯಿ ದುಡ್ಡು ಕಳೆದವನೆ. 50-60 ರೂಪಾಯಿ ದುಡ್ಡು ಮನೆಗೆ ತಗೊಂಡು ಬರಲಿ ಅವನು. ಅಲ್ಲೇವರೆಗೂ ನಮ್ಮ ಮನೆ ಒಳಗೆ ಬರೋದು ಬೇಡ ಅವನು. ಅಷ್ಟೇ ಅಲ್ವೇನಮ್ಮ? ಅಷ್ಟೇ. ನಮ್ಮ ಮಾಮ ಹೇಳ್ದಂಗೆ ದುಡ್ದಿರೋ ದುಡ್ಡು ಈಗ ಕಳೆದಿದೆಯಲ್ಲ, ಆ ದುಡ್ಡು ತಗೊಂಬ. ಆ ದುಡ್ಡು ತಗೊಂಡು ಆಮೇಲೆ ನಮ್ಮ ಮನೆಗೆ ಬಾ. ಅಬ್ಬಾ ನೋಡು ಎಲ್ಲರೂ ಹೆಂಗೆ ಮಾತಾಡ್ತಾ ಇದ್ದಾರೆ. ನನಗೇನು ಸ್ವಲ್ಪನೂ ಬೆಲೆ ಕೊಡ್ದಂಗೆ ಹಿಂಗೆ ಮಾತಾಡ್ತಾ ಇದ್ದಾರಲ್ಲ ನಮ್ಮ ಮನೆಯಾಗೆ. ಎಷ್ಟು ದುಡ್ದು ಎಷ್ಟು ನೋಡ್ಕೊಂಡು ಎಷ್ಟು ನಾವು ಒಳ್ಳೆಯವರಾಗಿದ್ರು ಎಷ್ಟೇ ಅಲ್ವೇ? ಎಷ್ಟು ಒಳ್ಳೆಯವರಾಗಿದ್ರು ಹಿಂಗೆ ಮಾತಾಡೋದು. ಏಯ್ ಒಳ್ಳೆಯವನಂತೆ ನೀನು. ಫಸ್ಟ್ ಅದನ್ನು ಮನಸ್ಸಿನ ತೆಗೆದಾಕಿ ಅದನ್ನು ಬಿಡು. ಅದನ್ನು ಬಿಟ್ಟಾಗ ನೀನು ಉದ್ಧಾರ ಆಗ್ತೀಯ, ಆವಾಗ ಒಳ್ಳೆಯವನಾಗ್ತೀಯ. ಈಗ ಒಳ್ಳೆಯವನಲ್ಲನ ಅಂತಲೇ ಹೇಳೋದು ನೀನು. ಒಳ್ಳೆಯವನಲ್ಲ ಕಣ ನೀನು, ಒಳ್ಳೆಯವನು ಅಲ್ವೇ ಅಲ್ಲ. ಜೀವನ ಸುಮ್ಮನೆ ಮಾತು ಬೇಡ, ನಿನಗೆ ಟೆನ್ಷನ್ ಕೊಡ್ಬೇಡ. ಸುಮ್ಮನೆ ಹೋಗ್ತಾ ಇರು. ಹೇಳಿದ್ವಿ ತಾನೇ, ಆವಾಗಲೇ ಹೇಳಿದ್ವಿ ನಿನ್ಗೆ ಇಷ್ಟ ಇದ್ರೆ ಇರೋ, ಕಷ್ಟ ಆದ್ರೆ ಹೋಗ್ತಾ ಇರಪ್ಪ ಅಂತ ಹೇಳಿ ಆವಾಗಲೇ ಹೇಳಿದ್ದೀನಿ. ಆವಾಗಲೇ ಹೇಳಿದ್ಮೇಲೆ ನೀನು ತಿರ್ಗಿ ಏನೋ ಮಾತು ಏನಕ್ಕೆ ಮಾತಾಡ್ತೀಯ ತಿರ್ಗಾ ನೀನು? ಅಲ್ಲ ಏನಕ್ಕೆ ಮಾತಾಡ್ತೀಯ ಅಂತ ನೀನು ಮಾತಾಡೋದು ನೋಡ್ಬಿಟ್ರೆ ನನಗೆ ಈಗಳೋ ನಿಜವಾಗ್ಲೂ ಯಾತನ ತಗೊಂಡು ಸರ್ಯಾಗಿ ಬಿಡ್ದು ಬಿಡೋಣ ಅನ್ನೋ ಸಿಟ್ಟು ಬರುತ್ತೆ. ಏನು ಬೇಡ ಇಲ್ಲ ನಾ ಹೋಗಿ ಇರ್ಲಿ ಹೇಳೋ ಅಂತ ಬೇಡಬೇಡ. ನೀನು ನಮ್ಮ ಸೊಸೆನ ನಾವು ನೋಡ್ಕೊಂತೀವಿ, ನಮಗೆ ಗೊತ್ತೈತಿ. ಬಂದಿಲ್ಲಿ ಮಾತಾಡಿ ಇಲ್ಲದೆಲ್ಲನ ಹೇಳ್ಕೊಂಡು ಇಲ್ಲೆಲ್ಲ ಟೆನ್ಷನ್ ಕೊಡಬೇಡ. ನೋಡಿ ಆಚಿಕೆ ಹೋಗ್ತೀನಿ ಹೇಳು. ನಿಮ್ಮ ಹತ್ರ ಹಿಂಗೆಲ್ಲ ಅನ್ನಿಸ್ಕೊಂಡು ಇರ್ತೀನಿ ಅಂತ ತಿಳ್ಕೊಂಡಿದ್ರೇನಪ್ಪ? ನನಗೂ ಮನ್ಸಾಗೆ ಸ್ವಲ್ಪ ಏನಾನ ಅನಿಸುತ್ತೆ ಕಣಪ್ಪ. ಹಿಂಗೆ ಅನ್ನಿಸ್ಕೊಂಡು ಇರೋ ಅಷ್ಟು ನನಗೆ ಅಂತ ನನ್ನ ಮಗ ಅಲ್ಲ, ಛಲ ಕುಲ ಇಲ್ದವನಲ್ಲ ನಾನು ಛಲ ಇಟ್ಕೊಂಡು ಭಾಳ ಅಂತ ಗಂಡಸೆ ಕಣಪ್ಪ. ನನಗೂ ಛಲ ಅನ್ನೋದೈತೆ. ಇಷ್ಟೆಲ್ಲ ಅನ್ನಿಸ್ಕೊಂಡು ನಾನು ಬರ್ತೀನೇನಪ್ಪ ತಿರ್ಗಾ? ಬರಲ್ಲ ನಾನು ಈ ಮನೆಗೆ ಬರಲ್ಲ. ನೋಡೋಣ, ನಾನು ಈ 3-4 ದಿನದಿಂದ ಕೇಳ್ತಾ ಇದ್ದೀನಿ 2,000 ರೂಪಾಯಿ ನನಗೆ ಗೊತ್ತಿಲ್ಲ ಅಂತಂದರೆ 2,000 ನೀನು ಹಿಂಗೆ ಮಾಡಿದ್ರೆ 2 ರೂಪಾಯಿದೂ ಬೆಲೆ ಇರಲ್ಲ ನಿನಗೆ, 3 ಕಾಸಿನ ಬೆಲೆ ಇರಲ್ಲ ನಿನಗೆ. 2 ರೂಪಾಯಿದಲ್ಲ 1 ರೂಪಾಯಿದು ಬೆಲೆ ಇರಲ್ಲ ನಿನಗೆ. ಹೇಳ್ತೀನಿ ಕೇಳು, ಒಳ್ಳೆತನ ಅಂಬೋದಿದ್ರೆ ಮಾತ್ರ ನಾವು ಯಾಕೆ ಕೊಟ್ಟಿವಿ ಅವಾಗ ಹೇಳು? ಬುದ್ಧಿವಂತ ಬಿಡು ನನ್ನ ಮಕ್ಕ ಕುಡಿಕೆ ಅಂತಾನೆ ಅಂತ ಆಗಳ 5,70,000 ದುಡ್ಡು ಕೊಟ್ಟಿದ್ವಿ. 2,000 ಕೊಟ್ಟಿಲ್ಲ ಅಂತ ಹೇಳ್ತೀಯಲ್ಲ. 5,70,000 ಕೊಟ್ಟಿದ್ವಿ. 50-60 ತಗೊಂಡೋಗಿ ಕಳೆದಿದೆಯಲ್ಲ. ತರಕ್ಕೆ ಮತ್ತೆ ಇವಾಗ ನೋಡೋಣ. ತರಕ್ಕೆ ಮಾತ್ರ ಆಗಲ್ಲ. 50,000 ದುಡಿಯೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀರ ನನ್ನ ಕೈಲಿ? ಅಲ್ಲ ಹೇಳ್ರಿ, 50,000 ದುಡಿಯೋಕ್ಕಾಗಲ್ವಿ? ಈಗಿನ ಹೋಗಿ 20,000 ಬಿಡಿಸ್ಕೊಂಬಂದವಳಲ್ಲ ATMನಾಗೆ. ಸ್ವಲ್ಪ ದುಡ್ಡು ನಂದ ಬಿಡಿಸಿರೋದ. ಹೋಗಪ್ಪ, ಹೋಗಿ ದುಡ್ಡು ತಗೊಂಬ. ಹೋಗು ದುಡ್ಡು 50,000 ದುಡ್ಡು ತಗೊಂಡು ಆಮೇಲೆ ಮನೆಗೆ ಬಾ. ಆಯ್ತು ಹೇಳ್ಬಿಡು. ಇಷ್ಟೆಲ್ಲ ಅನ್ನಿಸ್ಕೊಂಡ್ಮೇಲೆ ನಾನು ಇರ್ತೀನಿ ಮನೆಯಾಗೆ. ಮರ್ಯಾದೆ ಇಲ್ಲ ಈ ಮನೆಯಾಗೆ ಅಂತಂದರೆ ನನಗೆ ಇನ್ನೇನಕ್ಕೆ ಇರಬೇಕು? ಇರಲ್ಲ ಬಿಡು, ನಾನು ಇರಲ್ಲ ಈ ಮನೆಯಾಗೆ, ನಾನು ಇರಲ್ಲ. ಸುಮ್ಕಿರಿ ಅಂತಾಗೆ ಮಾತಾಡಕ್ಕೆ ಹೋಗ್ಬಿಡೆಯಪ್ಪ. ಸುಮ್ಕಿರಪ್ಪ ಅಪ್ಪ.
ಪಣಪ್ಪ ಸುಮ್ಕಿರು. ನೀನು ಮಾತಾಡಬೇಡ, ಸುಮ್ಕಿರಪ್ಪ. ಅವ್ನು ಹೆಂಗಾನ ಮಾಡ್ಕೊಂಬ್ಲಿ, ಅವ್ನು ಹಂಗೇನೆ ಸುಮ್ಮ ತಲೆ ಕೆಟ್ಟಂಗೆ ಮಾತಾಡ್ತಿರ್ತಾನೆ. ಮಾತಾಡಿದ್ರೆ ನಮಗೂ ತಲೆ ಕೆಟ್ಟೋಗುತ್ತೆ. ಮಾತಾಡೋದು ಬೇಡ, ಸುಮ್ಕಿರಪ್ಪ. ಮಾತಾಡಬೇಡ್ರಿ, ಅವ್ನು ಸುಮ್ಮ ಮಾತಾಡ್ಕೊಂಡು ಅವ್ನು ಅದೇ ಹೋಗ್ಲಿ. ಯಾಕಲ್ಲ ಜೀವನ, ಯಾಕ ಪಂಕಲ್ ಏನಾಯ್ತು? ಅಲ್ಲ ಕಣಪ್ಪ, ಅವರು ದುಡ್ಡ ಬಿಡಿಸ್ಕೊಂಬರಕ್ಕೆ ಹೋಗಿವ್ರಿ. ಸಂಬಳದ ದುಡ್ಡು ಆಗೈತಂತೆ. ಅದನ್ನು ಅಲ್ಲೇನೆ ಎದ್ದಾಗಿಂದ ಕೊಟ್ಟಿಲ್ಲ, ನನ್ನ ದುಡ್ಡು ನನಗೆ ಕೊಡಲ್ಲ ಅಂತ ಎದ್ದಾಗಿಂದ ಗಲಾಟೆ. ಅದಕ್ಕೆ ಅವ್ರು ಬಿಡಿಸ್ಕೊಂಬರಕ್ಕೆ ಹೋಗಿರೋದಕ್ಕೆ ಸುಮ್ಮನೆ ಕೂತ್ಕೊಂಡು ಮಾತಾಡೋಣ. ನನಗೆ ಸೀಟು ಬಂತು, ಅದಕ್ಕೆ ಬಾರಲ್ಲ ಹೋಗು ಅಂತ. ನಾನು ಅಡ್ಡ ಹಾಕ್ಯಣಿದ್ದೆ, ಹೋಗಿ ಕೊಡ್ದು ಅಂತ. ಬ್ಯಾಂಕಿಗೆ ತಗೋಗಿ ಅವ್ರು ತೆಗಿಸ್ಕೊಂಡು ಹೋಗೋಣ ಅಂತ ಜೋರಾಗಿ ಗಲಾಟೆ ಮಾಡಿ, ಅದಕ್ಕೆ ಬೇಡ ಕೊಡಲ್ಲ ಅಂತೇಳಿ ಒಂದಿಷ್ಟು ಜೋರು ಮಾಡಿದ್ದಕ್ಕೆ ಅದಕ್ಕೆ ನಮ್ಮ ಮೇಲೆ ಇವಾಗ ಸಿಟ್ಟು ಮಾಡ್ಕೊಳವ್ನಿ. ಕೊಡಲ್ಲ ಅಂತ. ಅದಕ್ಕೆ ಇರ್ಬೇಡ ಬಾರ ಹೋಗು ಅಂತಂದ್ವಿ. ಹೋಗ್ತೀನಿ ಹೆಂಗೆ ಹಿಂಗೆ ಅಂತ ಅಂದ. ಅದಕ್ಕೆ ಹೋಗಪ್ಪ ನೀನು ನಿನ್ನ ಪಾಡಿಗೆ ನೀನು ಹೋಗು ಅಂತ ಹೇಳಿದ್ದೀನಿ. ನೋಡಪ್ಪ ಗುಂಡಪ್ಪ, ಎಂಥವ್ರು ಇರ್ಬಾರ್ದು ಕಣಲ್ಲ ನೀನೇನ. ನಾನು ಹೇಳತ್ತ 50,000 ದುಡ್ಡು ಕಳ್ದಾನಲ್ಲ, ಈಗ 50,000 ದುಡ್ಡು ಈಗಲೇ ತಾಂಬ ಅಂತ ನಾನು. ನೀವು ಹೋಗಪ್ಪ ಈಗಲೇ ಇಸ್ಕೊಂಬರಾಗ 50,000 ದುಡಿಯೋದು ದುಡಿತೀಯಾ, ಇನ್ನೂ 2 ತಿಂಗಳು 3 ತಿಂಗಳು ಬಿಟ್ಟು 50,000 ದುಡ್ಡು ದುಡಿತೀಯಾ. ಈಗ ತಾಂಬ, ಈಗೇನ್ಕ ನಮಗೆ ಅಷ್ಟಕ್ಕೆ ಬೇಕಪ್ಪ. 50,000 ರೂಪಾಯಿ ದುಡ್ಡು ಕಳೆದಿದೆಯಲ್ಲ, 50,000 ಬಿಡು ಅಂತೀಯ, ತಾಂಬ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಲ್ಲ ಜೀವನ ಬುದ್ಧಿವಂತ ಅದ ಅಂದ್ರೆ ತಿರ್ಗಿ ಏನಲ್ಲ ನೀನು. ಈಗ ಅವ್ನು ನಿಂಗೆ ಇದಾನಲ್ಲ, ಅವ್ನು ನಿಂಗೊಂದು ಜೊತೆ ಬಿದ್ದುಬಿಟ್ಟವ್ರಿ. ನಿಂಗೆ ಎಳ್ಕೊಂಡು ಹೋಗ್ತಾನೆ ಇವನ್ನ. ಬಾರ ಹೋಗೋಣ ಅಂತೇಳಿ ನಿಂಗೆ ಎಳ್ಕೊಂಡು ಹೋಗೋದು ಇವನ್ನ, ಈ ಜೀವನ. ಬಾ ಹೋಗೋಣ ಅಂತ ಅವನು ಎತ್ತಕೊಂಡು ಹೋಗ್ಬಿಡ್ತಾನೆ. ಗಾಡಿ ಇದಾವ, ಕರ್ಕೊಂಡು ಹೋಗ್ಬಿಡ್ತಾನೆ. ಕರ್ಕೊಂಡೋಗಿ ಕಲಿಸ್ಬಿಟ್ಟವನೇ. ಅದು ಇವ್ನ ಗಾಲೇನೆ ಅಭ್ಯಾಸ ಆಗ್ಬಿಟ್ಟೈತೆ. ಅದು ಇವನಿಗೆ ಅದು ಬಿಡೋಕ್ಕಾಗ್ತಾ ಇಲ್ಲ. ಅದು ಅಭ್ಯಾಸ ಎಂಬುದಾದ್ರೆ ಹಂಗೆ ಹೇಳು ಪಂಕಲ್ ಆಗೋದು. ಅದೇ ಮಾಡ್ತೆ, ಯಾಕಪ್ಪ ಅಭ್ಯಾಸ ಮಾಡ್ಕೊಂಬಕ್ಕೆ ಹೋಗ್ಬೇಕಾಗಿತ್ತು. ನಮ್ಮ ಮನೆಯಾಗ ನಾನು ನೆಂಟು ಬೈತಾಳೆ, ನಮ್ಮ ಅಪ್ಪ ನಮ್ಮ ಅಮ್ಮ ಬೈತಾರೆ ಎಂಬುದೇನೋ ನಯ ಭಯ ಇದ್ದಿದ್ರೆ ಇವ್ನು ಹಿಂಗೆ ಮಾಡಾನೆ. ನಮ್ಮ ಅಪ್ಪ ನಮ್ಮ ಅಮ್ಮ ಬೈತಾರಪ್ಪ, ಇಲ್ಲಪ್ಪ ನನ್ನ ಕೈಲಿ ಬರೋಕ್ಕಾಗಲ್ಲ, ನಾನು ಬರೋಲ್ಲ ಅಂತೇಳಿ ಒಂದೇ ಮಾತನಾಗ ಹೇಳ್ಬೋದು. ಅಯ್ಯೋ ನೀನು ಏನು ಬಿಡಪ್ಪ ಅತ್ತ, ಭಾಳ ಬೇಜಾರಾಗೈತೆ. ಹೋಗ್ತೀನಿ ಬಿಡಪ್ಪ, ಹೋಗ್ತೀನಿ ಬಿಡು. ಬೇಡ ಕಣಲ್ಲ, ಹೋಗ್ಬೇಡ ಬಾರ. ಸುಮ್ಮನಿರಪ್ಪ ಅತ್ತ, ಹೋದ್ರು ಹೋಗ್ತಾನೆ, ಸುಮ್ಮನಿರು, ಹೋಗ್ಲಿ ಸುಮ್ಮನಿರು. ಯಾರು ಇರಲ್ವೋ ಹಂಗೆ ಅನ್ನಿಸ್ಕೊಂಡು ಗುಂಡಪ್ಪ. ಮನೆ ಬಿಟ್ಟು ಹೋಗು ಅಂತೇಳಿ ನಮ್ಮ ಅಪ್ಪ ಏನೇ ಆಚಿಗೆ ದಬ್ಬುತ್ತಲ್ಲ, ಹೆಂಗೆ ದಬ್ಬತೈತಿ. ನಾನು ದುಡಿತೀನಿ, ನನಗೂ ಶಕ್ತಿ ಐತೆ. ಹಿಂಗೆಲ್ಲ ಅನ್ನಿಸ್ಕೊಂಡು ಯಾರೂ ಇರಲ್ಲ. ಅಲ್ಲ ಏನೋ 50,000 ರೂಪಾಯಿ ದುಡ್ಡು ಕಳೆದಿದ್ದೀನಿ ಅನ್ನೋ ಮಾತ್ರಕ್ಕೆ ಹೆಂಗೆ ಇದು ಮಾಡ್ತಾರೆ ನೋಡು. ಬರೀ ದುಡ್ಡು ದುಡಿತಾ ಇದ್ರೆ ಮನುಷ್ಯನಿಗೆ ಬೆಲೆ, ದುಡಿಲಿಲ್ಲ ಅಂತಂದ್ರೆ ಹಂಗಾರೆ ಯಾರು ಬೆಲೆ ಕೊಡಲ್ವೇ. ಪಾಪ ಹೋದ್ರು ಹೋಗ್ತಾನೆ, ಅವ್ನು ಕರೆ ಬೇಡ ಸುಮ್ಮನೆ. ಹೆಂಗಾಗುತ್ತೆ ಸುಮ್ಮನೆ ದುಡ್ಡು ಅಂತ ನಾವು ಇಲ್ಲಿ ಕೇಳ್ತಾನೆ ಅಂತಾನೆ. ಅದಕ್ಕೇ ನಾವು ಅಲ್ಲಿ ಬಸವಣ್ಣ ಕೈಗೆ ಕೊಟ್ಟು ಬಂದ್ವಿ. ನಿಮ್ಮ ಅಪ್ಪ ಇತ್ತು ಅಲ್ಲಿ ಮಂತಾಗೆ, ಬಸವಣ್ಣ ಇಲ್ಲಿ ಇರಲಿ ಆಮೇಲೆ ಬದುಕಾರ್ ತರುವಂತೆ ಅಂತ ಅಲ್ಲೇ ಬಿಡಿಸಿ 20,000 ರೂಪಾಯಿ ಬಿಡಿಸ್ಕೊಟ್ಟು ಬಂದ್ವಿ. ಬಸವಣ್ಣ ಇಂತಾಗಿದ್ರೆ ಎಲ್ಲಿ ಹೋಗಲ್ ಬಿಡು, ಇರುತ್ತೆ. ಅವನು ಒಂಥರ ಬೇಗ ಕೆಲಸದಿಂದ ಬಂದು ಬೇಜಾರಾಗುತ್ತೆ ಅಂತ ಹೋಗಿ ಅಭ್ಯಾಸ ಮಾಡ್ಕೊಂಬಿಟ್ಟವನೆ. ನೀನು ಇರ್ತಿರ್ಲಿಲ್ಲ ಸ್ವಾತಿ, ನೀನು ಕೆಲ್ಸಕ್ಕೆ ಹೋಗ್ತಿದ್ದಲ್ಲ, ಅದಕ್ಕೆ ಹಿಂಗಾಗೈತಿ ಇದೆಲ್ಲನ. ಏನು ಮಾಡ್ತೀಯ, ಬಿಡು ಪಾಪ, ಅವನು ಕೆಲ್ಸಕ್ಕೆ ಹೋಗ್ತಾನೆ, ಮನಿಕೊಂಡವನೇನೋ ಅಂತ ಇವರು ಸುಮ್ಮನಾಗರು. ಇವರು ಪಾಪ ಹೊಲ್ದಾಗ ಕೆಲಸ ಮಾಡ್ತಿರೋರು ಯಾತನ ರಾಗಿ ಹೊಲ ಇಂಥದಂದ್ಲೆ ಮನೆಲ್ಲ ಮಸ್ತಾಗಿತ್ತ. ಬೆಳಗ್ಗೆಯಿಂದ ಸಾಯಂಕಾಲ ಕಂಟ ಪಾಪ ಇವರು ಹೊಲ್ದಾಗ ಕೆಲಸ ಮಾಡೋರು, ಇವರೆಲ್ಲ ಎಲ್ಲಿ ನೋಡೋರು. ಅವನು ಅದಕ್ಕೆ ಬೇಜಾರು ಕಂತ ಹೋಗಿ ಇದು ಬೇಜಾರಕ್ಕೆ ಹೋಗಿ ಟೈಮ್ ಪಾಸ್ಗೆ ಹೋಗಿ ಹಿಂಗೆ ಆಗಿರೋದು. ಟೈಮ್ ಪಾಸ್ ಕಂತಾನೆ ಬಿಡು, ಸುಮ್ಮನಿರು, 1-2 ದಿನ ಹೋಗ್ಲಿ ಗೊತ್ತಾಗುತ್ತೆ. ನನಗಣ್ಣ ಇವಾಗ ನಮ್ಮ ಮಾಮ ಅವರು ಸರಿಯಾಗಿ ಇದು ಮಾಡಿದ್ರಲ್ಲ, ನನಗೆ ಅದೊಂಥರ ಧೈರ್ಯ. ನಾನು ಇವಾಗ ಅಯ್ಯಪ್ಪನ ಬಗ್ಗೆ ಏನು ತಲೆ ಕೆಡಿಸ್ಕೊಂಬಲ್ಲ. ಇವಾಗ ನಮ್ಮ ಮಾಮ ನನ್ನ ಸಪೋರ್ಟಿಗೆ ಇದ್ದಾರಲ್ಲ, ಅಷ್ಟು ಸಾಕು. ಅತ್ತೆ ಮಾಮ ಸಪೋರ್ಟ್ ಮಾಡಿದ್ರೆ ಗಂಡನ ಬಿಗಿ ಮಾಡ್ಬೋದಲ್ವೇನಣ್ಣ. ಎಲ್ಲ ಹೆಣ್ಮಕ್ಳಿಗೆ ಹಿಂಗೆ ಇದ್ಬಿಟ್ರೆ ಎಂಥ ಗಂಡ ಆದ್ರೂ ನಮ್ಮ ದಾರಿ ತಗೋಬೋದಲ್ವೇನಣ್ಣ. ಹೇಳು ಪಂಕಲೂ ಮರಮಂಟಿ ಇಬ್ಬರಳು ಸರಿಯಾಗಿ ಬೈತಾರೆ. ಸರಿಯಾಗಿ ಬೈಯತ್ಗೆ ಅವನು ಸುಮ್ಮನಾಗಿರೋದು. ಅದಕ್ಕೆ ಸುಮ್ಮನಾಗ್ತಾನೆ. ಸುಮ್ಮನೆ ಇಲ್ಲಾಂದ್ರೆ ನಿನ್ನೆ ಸದರ ತಗೊಬಿಡೋನು. ಸದರ ತಕೊಂತಾನೆ ಅಣ್ಣಯ್ಯ. ಯಾವ್ದನಾಗಲಿ ತಪ್ಪೆ, ಮಗ ಆಗಲಿ ಸೊಸೆ ಆಗಲಿ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಯಾರೇ ಆಗಲಿ ತಪ್ಪೆ. ನನಗೇನು ಅವ್ರಿಗೊಂದು ಇವ್ರಿಗೊಂದು ಏನಿಲ್ಲ. ಯಾರು ತಪ್ಪು ಮಾಡ್ಯಾರ ಅವ್ರು ತಪ್ಪೆ ಅಂತಲೇ ಹೇಳೋದು ಅಷ್ಟೇ. ದುಡ್ಡು ಬಿಡಿಸ್ಕೊಂಬರೋಣ ಅಂತ ಬ್ಯಾಂಕಿಗೆ ಹೋಗಿದ್ವಿ. ಅದಕ್ಕೆ ಊರಕ್ಕೆ ಹೋಗ್ತೀನಿ ಅಂತ ಬರೋರೇನೋ ಮಾಮ ಅಡ್ಡ ಹಾಕ್ಯಂಡು ಏನೋ ಗಲಾಟೆ ಮಾಡಿ ಸಿಟ್ಟು ಬಂದು ಹೊರಕ್ಕೆ ಕಳಿಸ್ತು. ಹಿಂಗೆಲ್ಲ ಅನ್ನಿಸ್ಕೊಂಡು ನಾನು ಇರಲ್ಲ ಅಂತ ಜೀವನ ಮನೆ ಬಿಟ್ಟು ಹೋದ್ರೆ ನಮ್ಮ ಮಾಮನ ಹೊರಕ್ಕೆ ಹಾಕ್ತು. ನಾವು ಅದಕ್ಕೆ ಇಲ್ಲಿ ಬಂದಾಗ ಆಮೇಲೆ ಇಸ್ಕೊಂಡ್ರೆ ಅಂತೇಳಿ ಬಸವಣ್ಣ ಅಂಕಲ್ ಕೈಗೆ ಅಲ್ಲೇ ಊರಾಗೆ ದುಡ್ಡು ಕೊಟ್ಟು ಬಂದಿದ್ದೀವಿ. 2 ದಿನ ಹೋಗಿ ಸುಮ್ಮನಿರಿ, ನನಗೇನೇನು ಟೆನ್ಷನ್ ಇಲ್ಲ. ಇವಾಗ ಬಿಡಿಸ್ಕೊಂಬಂದಿದ್ದೀನಲ್ಲ ದುಡ್ಡ, ಇನ್ನು ಅಯ್ಯಪ್ಪ ಅಂತಾಗ ದುಡ್ಡು ಈ ಕೊಡೋರು ಇನ್ನೆಷ್ಟು ಕೊಡ್ತಾರೆ, ಇನ್ನೆಷ್ಟು ಕೊಡೋಕ್ಕಾಗುತ್ತೆ ಹೇಳ್ರಿ, ಕೊಡಲ್ಲ ಯಾರೂ. ಹೋಗ್ಲಿ, ಎಲ್ಲ ಹೋಗಿ ಅನ್ಭವಿಸ್ಕೊಂಡು ಬರಲಿ, ಗೊತ್ತಾಗುತ್ತೆ. ಇದು ಟೈಮ್ ಪಾಸ್ಗಂತ ಹೋಗಿರೋದು ಅಪ್ಪ, ಟೈಮ್ ಪಾಸ್ ಮಾಡೋಕ್ಕಂತ ಹೋಗಿ ಈ ಥರ ಮಾಡ್ಕೊಂಡಿರೋಂಥ ಕೆಲಸಗಳು ಇವೆಲ್ಲನ. ಕಲಿಬೇಕು, ಹೋಗ್ಬೇಕು, ಮಾಡಬೇಕು ಅಂತ ಮಾಡಿಲ್ಲ, ಟೈಮ್ ಪಾಸ್ಗಂತ ಹೋಗಿರೋದು. ಅದೇ ಹಿಂಗಾಗೈತಿ ಇವಾಗ. ಏನು ಮಾಡೋಣ, ಅದು ಬಿಡೋಕ್ಕಾಗ್ತಿಲ್ಲ. ಟೈಮ್ ಪಾಸ್ಗಂತ ನಾವೇನು ಅಭ್ಯಾಸ ಮಾಡ್ಕೊಂತೀವೋ ಹಂಗೆ ಯಾವುದೇ ಆಗಿರಲಿ, ನಾವು ಹೆಂಗೆ ಹ್ಯಾಬಿಟ್ಗಳು ಅಂಬೋದು ಇರುತ್ತಲ್ಲ ಆ ಥರ. ಏನು ಮಾಡೋಕ್ಕಾಗಲ್ಲ, ತುಂಬ ಕಷ್ಟ. ಒಂದು ಸತಿ ಅದಾದರೂ ಹವ್ಯಾಸ ಮಾಡ್ಕೊಂಡಿದ್ದೀವಿ ಅಂತಂದರೆ ಅದು ಬಿಡೋದು, ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ.
ನೋಡ್ತಾ ಇರಿ, ನಿನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.